ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಿತೀಶ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕಂದರೆ ಇವತ್ತು ನಾವು ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗಬೇಕು. ಜ್ವರ ಬಂದಿದೆ, ಸೊ ಹಂಗಾಗಿ ಅವನಿಗೆ ರೊಟ್ಟಿ ಹಾಕ್ತಾಯಿದ್ದೀನಿ. ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡೋಣ. ಶರು ಹಾಸ್ಪಿಟಲಿಂದ ಬಂದಿದ್ದೆ ಲೇಟ್ ಆಯಿತು. ಸೊ ಹಂಗೆ ಹೊರಟಾಗಲೇ ಒಂದು 12:30 ಆಗಿತ್ತು ಅನಿಸುತ್ತೆ. ಮೇ ಬಿ ಎಲ್ಲ ಹೊರಟ್ವಿ, ಆರಾಮಾಗಿ ಹೋದ್ವಿ. ಬಟ್ ಅವನು ಸ್ವಲ್ಪ ಸುಸ್ತಾಗಿದ್ದ. ತುಂಬ ದಿನ ಆಗಿತ್ತು. ಮೇ ಬಿ ನಾನು ಪ್ರೆಗ್ನೆಂಟ್ ಇದ್ದಾಗ ಜಾತ್ರೆಗೆ ಹೋಗಿದ್ದು. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೇ ಇರಲಿಲ್ಲ. ಸ್ವಲ್ಪ ಜನ ಜಾಸ್ತಿ ಅದರಿಂದ ಮಕ್ಕಳೆಲ್ಲ ಮುಂದಕ್ಕೆ ಹಾಕಿದ್ವಿ. 1.5-2 ವರ್ಷ ಆದಮೇಲೆ ದೇವಸ್ಥಾನಕ್ಕೆ ಹೋಗ್ತಿರೋದು. ಅದು ನನ್ನ ಮಗನ ಜೊತೆ ಫಸ್ಟ್ ಟೈಮು. ಚೆನ್ನಾಗಿತ್ತು, ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಮಂಗಳವಾರ ಮತ್ತು ಶುಕ್ರವಾರ ಪೂಜೆ ಎಲ್ಲ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾವು ಶುಕ್ರವಾರನೇ ಹೋಗಿದ್ದು. ನಮ್ಮ ಮದುವೆ ಆದಮೇಲೆ ದೇವರಿಗೆ ಸೀರೆ ಮತ್ತು ಮಡ್ಲಕ್ಕಿ ಕೊಡೋಣ ಅಂತ ಅಂದ್ಕೊಂಡಿದ್ದು. ಬಟ್ ಅದು ಟೈಮೇ ಕೂಡಿರಲಿಲ್ಲ. ಪ್ರೆಗ್ನೆಂಟ್ ಆಗಿದೆ ಮತ್ತು ಆಮೇಲೆ ಪಾಪು ಆಯಿತು, ಟೈಮೇ ಆಗಿರಲಿಲ್ಲ. ಮತ್ತು ನಮ್ಮೂರಿಗೆ ಕರ್ಕೊಂಬರ್ತಾರೆ, ನಮಗೆಲ್ಲ ಗ್ರಾಮ ದೇವತೆ ಅಲ್ವಾ. ಸೊ ಹಂಗಾಗಿ ವರ್ಷದಲ್ಲಿ ಒಂದು ಸಲ ಕರ್ಕೊಂಬರ್ತಾರೆ, 1 ವಾರ ಆ ಥರ ಇಟ್ಕೊಂಡು. ಈ ವರ್ಷ ಕರ್ಕೊಂಡು ಬಂದಿಲ್ಲ, ಇಲ್ಲೇ ಕೊಡೋಣ ಅಂದ್ಕೊಂಡಿದ್ರೆ. ಅದಕ್ಕೋಸ್ಕರ ಟೈಮ್ ಮಾಡಿಕೊಂಡು ಹೋಗಿದ್ವಿ. ಮಕ್ಕಳಿಗೆಲ್ಲ ಆಡೋಕ್ಕೆ ಸಖತ್ತಾಗಿತ್ತು. ಯಾವ ಕಡೆನೂ ರೋಡ್ ಇರಲಿಲ್ಲ, ಮೇನ್ ರೋಡು, ವೆಹಿಕಲ್ಸ್ ಬರ್ತಾ ಅನ್ನೋ ಥರ ಇರಲಿಲ್ಲ. ಹಂಗಾಗಿ ಆರಾಮಾಗಿ ಆಟ ಆಡ್ಕೊಂಡಿದ್ರು. ಅದು ಮುಗಿದ್ಮೇಲೆ ನಮ್ಮ ಅತ್ತೆ ಮನೆ ಅಲ್ಲೇ ಹತ್ರದಲ್ಲಿರೋದು. ಸೊ ಹಂಗೆ ಬರ್ತಾ ಅಲ್ಲೇ ಹೋದ್ವಿ. ನಾವು ದೇವಸ್ಥಾನಕ್ಕೆ ಬರ್ತೀವಿ ಅಂದರೆ ಸಾಕು, ನಮ್ಮ ಮತ್ತೆ ಫಸ್ಟ್ ಹೇಳಿರ್ತಾರೆ ಮನೆಗೆ ಬಂದೇ ಹೋಗಬೇಕು ಅಂತ. ಸೊ ಊಟ ಟೈಮ್ ಆಗಿತ್ತಲ್ಲ, ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಅವರು ಇವಾಗ ಮನೆ ಕಟ್ತಾ ಇದ್ದಾರೆ. ಅಲ್ಲಿಗೆ ಹೋಗೋದು. ಇದು ನಮ್ಮ ಅತ್ತೆಯರ ಹೊಸ ಮನೆ. ಊಟ ಎಲ್ಲ ಆದಮೇಲೆ ಶರು ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡು ಮಲಗಿಬಿಟ್ಟಿದ್ದ. ಸೊ ಹಂಗಾಗಿ ಅವ್ನು ರೆಸ್ಟ್ ಮಾಡಿದಿಲ್ಲ 1 ಅವರ್ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಹೊಲ್ದ ಹತ್ರ ಬಂದ್ವಿ ಮನೆ ನೋಡೋಣ ಅಂತ. ಮನೆಯೆಲ್ಲ ಸಖತ್ತಾಗಿ ಆಗ್ತಿದೆ. ಮೇಲ್ಗಡೆ ಒಂದು ಎಕ್ಸ್ಟ್ರಾ ರೂಮ್ ಮಾಡಿದ್ದಾರೆ, ಅಟ್ಯಾಚ್ ವಾಶ್ರೂಮ್ ಇರೋದು. ಅಲ್ಲಿಗೆ ಹತ್ತಕ್ಕಾಗಿಲ್ಲ, ಸ್ಯಾರಿ ಹಾಕಿದ್ನ ಪಾಪು ಕರ್ಕೊಂಡು ಹೋಗೋದು ಬೇಡ ಅಂತ ಸುಮ್ಮನೆ ಬಂದ್ವಿ. ಒದುತ್ತೆ ಅಂಬ. ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.